ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ 1, 6 of the 8 funds used to invest in Adani Group stocks now closed. 6 ಫಂಡುಗಳು 8ರಲ್ಲಿ ಸದ್ಯಕ್ಕೆ ಅದಾನಿಗೆ ಯಾರು ಹಣ ಹಾಕ್ತಿದ್ರೋ ಅದು ಕ್ಲೋಸ್ ಆಗಿದೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಯಾರಿಂದ ದುಡ್ಡು ಬಂದಿದೆ, ಎಲ್ಲಿಗೆ ಹೋಗಿದೆ ಅಂತ ಸೇಬಿಯವರಿಗೆ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಸೇಬಿಯವರು ಚೆಕ್ ಮಾಡ್ತಾ ಇದ್ದಾರೆ ಇದಕ್ಕೆ ಬೆನಿಫಿಷಿಯರಿ ಯಾರು ಅಂತ. ಈಗ ನ್ಯೂಸ್ ನಂಬರ್ 2, ಗ್ರೋ ಮ್ಯೂಚುವಲ್ ಫಂಡಿಗೆ ಸೇಬಿಯಿಂದ ಪರ್ಮಿಷನ್ ಸಿಕ್ಕಿದೆ ಟು ಲಾಂಚ್ ಇಟ್ಸ್ ಫಸ್ಟ್ ಇಂಡೆಕ್ಸ್ ಫಂಡ್. ಆನ್ಲೈನ್ ಸ್ಟಾಕ್ ಬ್ರೋಕಿಂಗ್ ಕಂಪನಿ ಗ್ರೋ ಎಲ್ಲರಿಗೂ ತಿಳಿದಿರುವಂತಹದ್ದು ಮತ್ತು ಅದು ಆಲ್ಮೋಸ್ಟ್ ಝೀರೋ ಬ್ರೋಕರೇಜ್ ಫರ್ಮ್. ಮೊನ್ನೆ ಝೀರೋದವರು ಅನೌನ್ಸ್ ಮಾಡಿದ್ರು ನಮ್ಮದು 2 ಸ್ಕೀಮ್ ಸ್ಟಾರ್ಟ್ ಮಾಡ್ತದೆ ಮ್ಯೂಚುವಲ್ ಫಂಡ್. ಅದರ ಬೆನ್ನಲ್ಲೇ ಇದು ಬಂದಿದೆ 3 ದಿನದ ಬಳಿಕ. ಈಗ ನ್ಯೂಸ್ ನಂಬರ್ 3, ಲಾರ್ಸನ್ ಟೂಬ್ರೋಗೆ ಅಂದಾಜು 4 ಬಿಲಿಯನ್ ಆರ್ಡರ್ ಫ್ರಮ್ ಸೌದಿ ಅರೇಬಿಯಾ ಸಿಕ್ಕಿದೆ. ಇಂಜಿನಿಯರಿಂಗ್ ಕಾಂಗ್ಲಮರೇಟ್ ಫೇಮಸ್ ಕಂಪನಿ LNTಗೆ ಮೊನ್ನೆ ಮಲ್ಟಿ $billion ಕಾಂಟ್ರಾಕ್ಟ್ ಸಿಕ್ಕಿದೆ ಸೌದಿ ಅರಾಮ್ಕೋ ಕಂಪನಿಯಿಂದ ವರ್ತ್ 3.9 ಮಿಲಿಯನ್ ಅಥವಾ 32,455 ಕೋಟಿ. ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಆರ್ಡರ್ ಸಿಕ್ಕಿರೋದು ರೀಸೆಂಟ್ ಹಿಸ್ಟ್ರಿಯಲ್ಲಿ LNT. ಮತ್ತೆ ಅದಕ್ಕಿಂತ ಮುಂಚೆ 3 months ಪೀರಿಯಡ್ ನಲ್ಲಿ ಜೂನ್ ಎಂಡಿಂಗ್ 2023ಗೆ LNTಗೆ ಟೋಟಲ್ ಆರ್ಡರ್ ವಿನ್ ಅಂದಾಜು 65,520 ಕೋಟಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ LNTಗೆ ಈ ವರ್ಷ ಬಹಳ ಪ್ರಶಸ್ತವಾದಂಥ ವರ್ಷ ಮತ್ತು ಷೇರು ಮೇಲೆ ಹೋಗ್ತಾ ಇದೆ. ಈ ನ್ಯೂಸ್ ಬಂದ ಮೇಲೆ ಹೂಡಿಕೆದಾರರು ಖುಷಿಯಾಗಿ LNTಯನ್ನು 2,847ಕ್ಕೆ ಎತ್ಕೊಂಡು ಹೋಗಿದ್ದಾರೆ. 4.26% ಇನ್ಕ್ರೀಸ್ ಫ್ರಮ್ ದ ಪ್ರೀವಿಯಸ್ ಡೇಸ್ ಕ್ಲೋಸ್. ಈಗ ನ್ಯೂಸ್ ನಂಬರ್ 4, ಕೋಲ್ ಇಂಡಿಯಾ ಸ್ಟಾಕ್ 7% ಮೇಲಕ್ಕೆ ಹೋಗಿದೆ ಇವತ್ತು BSEಯಲ್ಲಿ ಮತ್ತು ಟಚಸ್ ನಿಯರ್ಲಿ 5-year ಹೈ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೋಲ್ ಇಂಡಿಯಾದು IPO ಬಂದದ್ದು 300+ಗೆ. ಸದ್ಯಕ್ಕೆ ಅದು ಕೆಳಗೆ ಇತ್ತು. ಮೊನ್ನೆಯಿಂದ ಸ್ವಲ್ಪ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಶೇರ್ಸ್ ಆಫ್ ದಿ ಪಬ್ಲಿಕ್ ಅಂಡರ್ಟೇಕಿಂಗ್ ಕೋಲ್ ಇಂಡಿಯಾ ಈಗ 274ಕ್ಕೆ ತಲುಪಿದೆ. ಅಂದ್ರೆ 7.07% ಮೇಲಕ್ಕೆ ಹೋಗಿದೆ. ಇವತ್ತು ಥರ್ಸ್ಡೇ ಅಮಿಡ್ ಹೆವಿ ವಾಲ್ಯೂಮ್ಸ್ ಅಂದ್ರೆ ಬಹಳ ಹೈ ವಾಲ್ಯೂಮ್ ನಲ್ಲಿ ಮೇಲಕ್ಕೆ ಹೋಗಿದೆ ಅಂತಂದ್ರೆ ಇನ್ನೊಂದಷ್ಟು ಮೇಲಕ್ಕೆ ಹೋಗ್ಬೋದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಮತ್ತೆ ICICI ಸೆಕ್ಯೂರಿಟೀಸ್ ಹೇಳಿದ್ದಾರೆ ಫರ್ಮ್ ಇಸ್ ಲೈಕ್ಲಿ ಟು ಗೇನ್ ಫ್ರಮ್ ಆಪರೇಟಿಂಗ್ ಲಿವರೇಜಿಂಗ್ ಬೆನಿಫಿಟ್ಸ್ accounting from higher sales volume for both non-regulated sector and e-auction customers. ಈಗ ನ್ಯೂಸ್ ನಂಬರ್ 5, ಆಪಲ್ ಷೇರುಗಳು ವಾಲ್ ಸ್ಟ್ರೀಟ್ ಅಲ್ಲಿ ಒಂದಷ್ಟು ಕುಸಿತವನ್ನು ಕಂಡಿದೆ. ಕಾರಣ ಚೈನಾ ಐಫೋನ್ ಕರ್ವ್ಸ್. ಆಪಲ್ ಷೇರುಗಳು ಅಂದಾಜು 4% ಕೆಳಗೆ ಬಿದ್ದು ಗುರುವಾರ ಅಮೆರಿಕದಲ್ಲಿ. ಯಾಕಂದ್ರೆ ಚೈನಾದವರು ಐಫೋನ್ ಯೂಸ್ ಮಾಡೋ ಗವರ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ದೊಡ್ಡ ವ್ಯಾಲ್ಯೂಯಬಲ್ ಫರ್ಮ್ ಅದು ಅಂದಾಜು 100 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂನ ಕಳ್ಕೊಂಡಿದೆ ಕಳೆದ ಕೆಲವು ದಿನಗಳಲ್ಲಿ. ಮತ್ತೆ ವೆಡ್ನೆಸ್ಡೇ ಕೂಡ ಒಂದಷ್ಟು ಕೆಳಗಡೆ ಹೋಗಿತ್ತು. ಚೈನಾದ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆದ್ಮೇಲೆ ಅವರ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಕೂಡ ಕೆಳಗೆ ಬಂದಿತ್ತು. ಈಗ ನ್ಯೂಸ್ ನಂಬರ್ 6, ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸ್ ಹಿಟ್ 19 month ಹೈ ಇನ್ ಆಗಸ್ಟ್ ತಿಂಗಳಲ್ಲಿ ಷೇರು ಮಾರುಕಟ್ಟೆ ಕೆಳಗಡೆ ಬಿದ್ದಿತ್ತು ಸುಮಾರು 2.5% ವರೆಗೂ. ಆದರೂ ಕೂಡ ಆಗಸ್ಟ್ ತಿಂಗಳಲ್ಲಿ ಹೂಡಿಕೆದಾರರು ಅಂದ್ರೆ ಹೊಸ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದು ಒಂದು ತರ ರೆಕಾರ್ಡ್ಸ್ ಹೈಯೆಸ್ಟ್ ಇನ್ ದ ಲಾಸ್ಟ್ 19 months. ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಅವರ ಮಾಹಿತಿಯ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಟೋಟಲ್ 31 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಲಾಗಿದೆ. ಇದು ಹೈಯೆಸ್ಟ್ ಜನವರಿ 2022ರ ಹೋಲಿಕೆ ಮಾಡಿದೆ. ಮತ್ತೆ ಅಂದಾಜು 29.7 lakhs ಇತ್ತು ಒಂದು ತಿಂಗಳ ಕೆಳಗೆ ಮತ್ತು ಅದೇ ಸಮಯದಲ್ಲಿ ಕಳೆದ ವರ್ಷ 21 ಲಕ್ಷ ಇತ್ತು. ಟೋಟಲ್ ಡಿಮ್ಯಾಟ್ ಸದ್ಯಕ್ಕೆ 12.66 crore ಆಗಿದೆ ಭಾರತದಲ್ಲಿ. ಇಲ್ಲಿ ಒಂದು ವಿಚಿತ್ರ ಏನು ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಮಾರುಕಟ್ಟೆ ಒಂದಷ್ಟು ಕೆಳ ಹೋಗಿತ್ತು. ಆದರೂ ಕೂಡ
ಜನ ಹೊಸ ಡಿಮೆಟ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಬಿದ್ದಿಲ್ಲ. ಅಷ್ಟೇ ಅಲ್ಲ, ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ಹೇಳಿದ್ದಾರೆ ಬೈ ಡಿಸೆಂಬರ್ 2023 ನಿಫ್ಟಿ ಟಾರ್ಗೆಟ್ 20,200. ಇದು ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್ ಹೈ, ಲೋ ಅಂಡ್ ಕ್ಲೋಸ್ ಡೀಟೇಲ್ಸ್. ನಿಫ್ಟಿ ವೆಂಟ್ ಅಪ್ ಬೈ 93 ಪಾಯಿಂಟ್ಸ್, closed at 19,820 plus 0.47%. ಮತ್ತೆ ಸೆನ್ಸೆಕ್ಸ್ 334 ಪಾಯಿಂಟ್ ಮೇಲೆ ಹೋಗಿ 66,599 ಕ್ಲೋಸ್ ಆಯಿತು, ಪ್ಲಸ್ 0.50%. ಪ್ರೀವಿಯಸ್ ಕ್ಲೋಸ್ 19,727, ಓಪನ್ 19,775, ಹೈ 19,867, ಲೋ 19,727, ಕ್ಲೋಸ್ ಆಗಿದ್ದು 19,820. ಈಗ ಪಾಯಿಂಟ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಕೋಲ್ ಇಂಡಿಯಾ 2.96% ಅಪ್, NTPC 2.63% ಅಪ್, BPCL 2.07% ಮೇಲಕ್ಕೆ ಹೋಗಿದೆ. ಟಾಪ್ ಲೂಸರ್ಸ್ ಇನ್ ನಿಫ್ಟಿ: ಐಷರ್ ಮೋಟಾರ್ಸ್ -0.93%, UPL -0.90%, ಅಪೋಲೋ ಹಾಸ್ಪಿಟಲ್ -0.87%. ಈಗ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್: ಹ್ಯಾವೆಲ್ಸ್ ಇಂಡಿಯಾ ಇವತ್ತು ಒಂದೇ ದಿನದಲ್ಲಿ 5.83% ಮೇಲಕ್ಕೆ, ಚೋಳಾ ಇನ್ವೆಸ್ಟ್ಮೆಂಟ್ 4.14% ಮೇಲಕ್ಕೆ, IRCTC ಬಹಳ ದಿನದಿಂದ ಕುಂಟುತ್ತಾ ಇತ್ತು 2.59% ಮೇಲೆ. ಟಾಪ್ ಲೂಸರ್ಸ್: ಪೇಜ್ ಇಂಡಸ್ಟ್ರೀಸ್ -1.37%, ವರುಣ್ ಬೆವರೇಜಸ್ -1.15%, ಟೊರೆಂಟ್ ಫಾರ್ಮಾ -0.99%. ಈಗ ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಅಂಡ್ ಡಿಕ್ಲೈನ್ ರೇಷಿಯೋ ಫಾರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅಡ್ವಾನ್ಸ್ ಆಗಿರೋದು ಇವತ್ತು 1047 ಸ್ಟಾಕ್ಸ್ 51%, ಡಿಕ್ಲೈನ್ ಆಗಿರೋದು 987 ಸ್ಟಾಕ್ಸ್ ಅಂದ್ರೆ 49%. ಈಗ ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಅಂಡ್ DII ಇನ್ವೆಸ್ಟ್ಮೆಂಟ್ ಡಾಟಾ. ನಿನ್ನೆ FIIಗಳು -759 ಕೋಟಿ ಮಾರ್ಕೆಟ್ ಅಲ್ಲಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ +28 crores. ಈಗ ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ರೇಟ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ ₹6,000 ಪರ್ ಗ್ರಾಮ್ +11, ಸಿಲ್ವರ್ ಪ್ರೈಸ್ ₹73 per gram, no change. Point number 7, today's rupee value. $1 is equal to ₹82.94 ಅಂದ್ರೆ -0.34, ಮತ್ತೆ €1 is equal to ₹88.82 -0.38. ಈಗ ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 weeks high. ಹ್ಯಾವೆಲ್ಸ್ ಇಂಡಿಯಾ 52 ಹೈಯೆಸ್ಟ್ 1,454, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 1,450. L&T 52 ಹೈಯೆಸ್ಟ್ 2,929, ಕ್ಲೋಸಿಂಗ್ ಪ್ರೈಸ್ 2,902. TVS ಮೋಟಾರ್ಸ್ 1,487 ವರ್ಸಸ್ 1,481. ಪಾಯಿಂಟ್ ನಂಬರ್ 1, ಸ್ಟಾಕ್ಸ್ ನಿಯರ್ 52 weeks ಲೋ. ಯಾವ ಷೇರುಗಳು ಆ ಲೆವೆಲ್ ಅಲ್ಲಿ ಇಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಇವತ್ತು ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ ಹಾಲಿಡೇ ಇತ್ತು. ಜಪಾನ್ ನಿಕೆ -1.18%, ಜರ್ಮನಿ ಡ್ಯಾಕ್ಸ್ -0.78%, ಫ್ರಾನ್ಸ್ ಕ್ಯಾಕ್ -0.61%, UK ಫುಟ್ಸಿ -0.43%, US ನ್ಯಾಸ್ಡ್ಯಾಕ್ ನಿನ್ನೆ 7 ಸೆಪ್ಟೆಂಬರ್ -1%. ಇಷ್ಟೆಲ್ಲ ಆದರೂ ಕೂಡ ಪ್ರಪಂಚದಲ್ಲಿ ಎಲ್ಲಾ ಷೇರು ಮಾರುಕಟ್ಟೆ ಕೆಳಗೋದ್ರು, ಭಾರತೀಯ ಷೇರು ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಏನ್ ಪ್ರಾಬ್ಲಮ್ ಇರ್ಬೋದು ಅಂತ. ಮತ್ತೆ ನೀವೇನಾದ್ರೂ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.